ಹಾಯ್ ಫ್ರೆಂಡ್ಸ್, ಇವತ್ತು ಈ ಥರ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ಈ ಥರ ಬ್ಲೂ ಕಲರ್ ದಾರ 7 ಎಳೆಯಾಗಿ ಮಾಡ್ಕೊಂಡಿದ್ದೀನಿ. ಎಂಡಲ್ಲಿ ಈ ಥರ ನಾಟ್ ಹಾಕಿದ್ದೀನಿ. ನಾನು ಕ್ರೋಶೆ 0.7 mm ಕ್ರೋಶೆ ತೊಗೊಂಡಿದ್ದೀನಿ. ಈ ಥರ ಸ್ಯಾರಿ ಫ್ರಂಟಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಹಾಕಿ ಇಲ್ಲಿಂದ 1 2 3 4 ಚೈನ್ ಹಾಕಿ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ 1 2 3 ಚೈನ್ ಹಾಕಿ 3 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ 1 2 3 4 ಈ ಥರ 4 ಚೈನ್ ಹಾಕಿ ಇಲ್ಲಿ 4 ಚೈನ್ ಗ್ಯಾಪ್ ಬಿಟ್ಟು ಇಲ್ಲಿ ಈ ಥರ ಡಬಲ್ ಕ್ರೋಶೆ ಕಂಬ ಹಾಕೊಳ್ಳಿ. ಈ ಥರ ಮತ್ತೆ ಪಕ್ಕ ಡಬಲ್ ಕ್ರೋಶೆ ಕಂಬ ಹಾಕೊಳ್ಳಿ. ಈ ಥರ ಪಕ್ಕ ಮತ್ತೆ ಡಬಲ್ ಕ್ರೋಶೆ ಕಂಬ ಹಾಕೊಳ್ಳಿ. ಈ ಥರ ನೋಡಿ, ಈ ಥರ 5 ಡಬಲ್ ಕ್ರೋಶೆ ಕಂಬ ಬರಬೇಕು. ಈ ಥರ ಈಗ ಮತ್ತೆ 1 2 3 4 ಚೈನ್ ಹಾಕಿ ಇಲ್ಲಿ 4 ಚೈನ್ ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ ಇಲ್ಲಿಂದ 1 2 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ 1 2 3 4 ಚೈನ್ ಹಾಕಿ 4 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 1 2 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬಂತು. ಈಗ ಇಲ್ಲಿಂದ 1 2 3 4 ಚೈನ್ ಹಾಕಿ ಇಲ್ಲಿಂದ ಇಲ್ಲಿ 4 ಚೈನ್ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆ ಕಂಬ ಹಾಕೊಳ್ಳಿ. ಈ ಥರ ಇದೇ ಥರ 5 ಕಂಬ ಹಾಕೊಳ್ಳಿ. ನೋಡಿ, ಈ ಥರ 5 ಕಂಬ ಆಯಿತು. ಈಗ 1 2 3 4 ಚೈನ್ ಹಾಕಿ ಇಲ್ಲಿ 4 ಚೈನ್ ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 1 2 3 3 ಚೈನ್ ಹಾಕಿ 3 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 1 2 3 4 ಚೈನ್ ಹಾಕಿ 4 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬಂತು. ಈಗ ಎಂಡ್ ಆಗಿರೋದ್ರಿಂದ ನಾನು 1 ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊತೀನಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ಈ ಥರ ಬಂತು. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಈ ಥರ ಆರೆಂಜ್ ಕಲರ್ ದಾರ ತಗೊಂಡಿದ್ದೀನಿ. ಎಂಡಲ್ಲಿ ನಾಟ್ ಹಾಕಿದ್ದೀನಿ. ಇಲ್ಲಿ ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಅಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಟ್ಟೆಗೇ ಈ ಥರ ಲಾಕ್ ಮಾಡಿ ಇಲ್ಲಿಂದ 1 2 3 4 ಚೈನ್ ಹಾಕಿ ಇಲ್ಲಿ ಹತ್ರ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 1 2 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. 1 2 3 4 ಲಾಕ್ ಮಾಡ್ಕೊಳ್ಳಿ. ಈ ಥರ 4 ಲಾಕ್ ಮಾಡಿ ಈಗ ಈ ಕಂಬಗಳಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗಿ ಎಲ್ಲ ಕಂಬಗಳಿಗೂ ಈ ಥರ 1 2 3 4 5 ಈ ಥರ 5 ಕಂಬಗಳಿಗೂ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ 1 2 3 4 5 6 ಈ ಥರ 6 ಚೈನ್ ಹಾಕಿ ನೋಡಿ, ಈ ಮೊದಲನೇ ಲಾಕ್ ಇತ್ತಲ್ಲ ಇಲ್ಲಿ ಲಾಕ್ ಮಾಡ್ಕೊಳ್ಳಿ.
ಮೊದಲನೇ ಕಂಬದ್ದು ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತು ಈ ಥರ ಬಟ್ಟೆ ತಿರುಗಿಸಿ ಈ ಚೈನ್ಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂತ ಹೋಗಿ 1 2 3 4 5 6 7 8 9 ಈ ಥರ 9 ಸಿಂಗಲ್ ಕ್ರೋಶೆ ಕಂಬ ಹಾಕಿ ಇಲ್ಲಿಂದ 1 2 3 3 ಚೈನ್ ಹಾಕಿ ಈ ಥರ ಬಟ್ಟೆ ಟರ್ನ್ ಮಾಡಿ ಒಂದು ಕಂಬ ಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಕಂಬ ಬಿಟ್ಟು ಎರಡನೇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 1 2 3 3 ಚೈನ್ ಹಾಕಿ ಒಂದು ಕಂಬ ಬಿಟ್ಟು ಎರಡನೇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 1 2 3 ಒಂದು ಕಂಬ ಬಿಟ್ಟು ಎರಡನೇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಮತ್ತು 1 2 3 ಒಂದು ಕಂಬ ಬಿಟ್ಟು ಎರಡನೇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಈ ಥರ 4 ಲಾಕ್ ಬರುತ್ತೆ. ಈಗ ಮತ್ತೆ ಈ ಥರ ಬಟ್ಟೆ ತಿರುಗಿಸಿ ಇಲ್ಲಿಂದ 3 ಚೈನ್ ಹಾಕ್ಕೊಳ್ಳಿ. 1 2 3 ಈ ಥರ 3 ಚೈನ್ ಹಾಕಿ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ 3 ಚೈನ್ ಹಾಕಿದ್ವಲ್ಲ ಇಲ್ಲಿ ಈ ಥರ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಮತ್ತೆ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ 3 ಸಲ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಇಲ್ಲಿ ಮಧ್ಯ ಈ ಥರ 1 2 3 ಈ ಥರ 3 ಸಲ ದಾರ ತಗೊಂಡು ಇಲ್ಲಿಗೆ 4 ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಚೈನ್ ಹಾಕಿ ದಾರ ತೆಗೆದು ಈ ಥರ ರೌಂಡ್ ಬೀಡ್ಸ್ನ ಇಟ್ಕೊಳ್ಳಿ. ಈ ಥರ ಏರಿಸಿ ಈ ಬೀಡ್ಸ್ನ ಲಾಕ್ ಮಾಡಿ ಮತ್ತು ಇನ್ನೊಂದು ಚೈನ್ ಹಾಕಿ ಇಲ್ಲಿ ಈ ಕಂಬ ಈ 2 ಕಂಬನೂ ಸೇರಿರೋ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ ಇಲ್ಲಿಂದ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. 3 ಈ ಥರ 1 2 3 ಈಗ 1 2 3 3 ಚೈನ್ ಹಾಕಿ ಇಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ ಇಲ್ಲಿ ಪಕ್ಕದ 3 ಚೈನ್ ಇತ್ತಲ್ಲ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 1 2 3 3 ಚೈನ್ ಹಾಕಿ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಥರ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಮತ್ತು ಈ ಥರ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. 3 ಟೈಮ್ಸು ತ್ರಿಬಲ್ ಕ್ರೋಶೆ ಕಂಬ ಹಾಕಬೇಕು. ಈ ಥರ ಈಗ 4 ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಸೂಜಿ ಮೇಲೆ 3 ಸಲ ದಾರ ತಗೊಂಡು ಇದನ್ನು ಇಲ್ಲಿ ಈ ಥರ 4 ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಚೈನ್ ಹಾಕಿ ಈ ಥರ ರೌಂಡ್ ಬೀಡ್ಸ್ನ ಇರಿಸ್ಕೊಳ್ಳಿ. ಈ ಥರ ಈ ಬೀಡ್ಸ್ನ ಲಾಕ್ ಮಾಡಿ ಮತ್ತೆ ಇನ್ನೊಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ 3 ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ 3 ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 1 2 3 3 ಚೈನ್ ಹಾಕಿ ಇಲ್ಲೇ ಲಾಕ್ ಮಾಡ್ಕೊಳ್ಳಿ.
ಈ ಥರ. ಈಗ ಮತ್ತೆ ಇಲ್ಲಿಂದ ಈ ಪಕ್ಕದ ಚೈನ್ಗೆ ಈ 3 ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ 1 2 3 3 ಚೈನ್ ಹಾಕಿ ಇಲ್ಲಿಂದ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಥರ 3 ಸಲ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಇದೇ ಥರ ಈ 2 ಪೆಟಲ್ಗೂ ಹಾಕ್ಕೊಳ್ಳಿ. ನೋಡಿ ಈ ಥರ ಬಂತು. ಈಗ ಇದನ್ನು ಇಲ್ಲಿ ಚೈನ್ ಹಾಕಿದ್ವಲ್ಲ 4, ಇಲ್ಲಿಗೆ 3 ಚೈನ್ ಹಾಕಿ ಇಲ್ಲೊಂದು ಸಲ ಲಾಕ್ ಮಾಡಿದ್ದೀನಿ. ಈಗ ಇದನ್ನು ಈ ಚೈನ್ಗಳಿಗೆ ಲಾಕ್ ಮಾಡ್ಕೊತ ಹೋಗಿ 1 2 3 4 ಅಥವಾ 5 ಲಾಕ್ ಮಾಡ್ಕೊಳ್ಳಿ. ಎಷ್ಟು ಬೇಕಾಗುತ್ತೆ ಅಷ್ಟು. ಈ ಥರ ಲಾಕ್ ಮಾಡಿ ಮತ್ತೆ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಇಲ್ಲಿಂದ 1 2 3 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಮೊದಲಿಂದ 1 2 3 4 ಚೈನ್ ಹಾಕಿ ಇದ್ರ ಮೇಲೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತು 1 2 3 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಇಲ್ಲಿಂದ ಇಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊತ ಹೋಗಿ 5 ಅಥವಾ 4 2 3 4 5. ಇನ್ನು ಇಲ್ಲಿಂದ ಇದೇ ಥರ ಹಾಕ್ಕೊತ ಹೋಗಿ ಫುಲ್ಲು ಹಾಕಿ ತೋರಿಸ್ತೀನಿ. ನೋಡಿ ಈ ಥರ ಬಂತು. ಈ ಸ್ಟೆಪ್ಪು ಇದು ಫುಲ್ ಆಯಿತು. ಈಗ ಈ ಚೈನ್ಗೆ ಸಿಂಗಲ್ ಕ್ರೋಶೆ ಹಾಕ್ಕೊತ ಹೋಗಿ 4 ಅಥವಾ 5 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 3 4 5. ಈ ಥರ 4 ಅಥವಾ 5 ಸಿಂಗಲ್ ಕ್ರೋಶೆ ಹಾಕಿ ಇಲ್ಲಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 1 2 3 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ 1 2 3 4 ಚೈನ್ ಹಾಕಿ ಎಂಡಲ್ಲಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ 1 ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ದಾರ ತಗೊಳ್ಳಿ. ಈ ಥರ ಬಂತು. ಬೇಕಾದರೆ ಇಲ್ಲಿ ಕುಚ್ಚು ಕಟ್ಕೊಬೋದು. ಇಲ್ಲಿ ಈ ಥರ ಬಂತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.